ಫ್ಯಾನ್ ಸರ್ವಿಸ್ ಅಂತ ಸ್ಟೋರಿನ ಮರಿಬಾರ್ದಲ್ವಾ? ಹಾಯ್ ಹಲೋ ನಮಸ್ಕಾರ. ಉಸ್ತಾದ್ ಭಗತ್ ಸಿಂಗ್ ರಿವ್ಯೂಗೆ ಹೋಗೋದಕ್ಕೂ ಮುಂಚೆ ಆಲ್ರೆಡಿ ಚಾನಲ್ ಅಲ್ಲಿ ದುರಂದರ್ 2 ಮತ್ತೆ ಲವ್ ಮಾಕ್ಟೇಲ್ 3 ರಿವ್ಯೂ ಅಪ್ಲೋಡ್ ಆಗಿದೆ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ನೋಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಉಸ್ತಾದ್ ಭಗತ್ ಸಿಂಗ್ ಗಬ್ಬರ್ ಸಿಂಗ್ ಸಿನಿಮಾ ಡೈರೆಕ್ಟ್ ಮಾಡಿದ್ರಲ್ಲ ಹರಿಶಂಕರ್ ಅವರು, ಅವರೇ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು. ಸಿನಿಮಾದ ಒಂದ್ ಲೈನ್ ಬಗ್ಗೆ ಹೇಳ್ಬೇಕಂದ್ರೆ, ಸಿಎಂ ಆಗ್ಲೇಬೇಕು ಅಂತ ಅನ್ಕೊಂಡಿರೋ ವಿಲನ್, ಈ ಕಡೆ ಉಸ್ತಾದ್ ಭಗತ್ ಸಿಂಗ್ ಪೊಲೀಸ್ ಆಫೀಸರ್, ಇವ್ರ ನಡುವೆ ಆಗೋ ಒಂದು ರಿವೆಂಜ್ ಸ್ಟೋರಿ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಇಷ್ಟ ಆಗಿರೋ ವಿಚಾರಗಳು ತುಂಬಾ ಕಮ್ಮಿ ಇದೆ. ಪವನ್ ಕಲ್ಯಾಣ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಅವರ ಮ್ಯಾನರಿಸಮ್ಸ್ ಸಿನಿಮಾನ ನೋಡೋದಕ್ಕೆ ಹೆಲ್ಪ್ ಮಾಡಿದೆ. ಮತ್ತೆ ಶ್ರೀಲೀಲಾ ಅವರ ಪಾರ್ಟ್ ಏನಿದೆಯೋ ಅಲ್ಲಿ ಸ್ವಲ್ಪನಾದ್ರೂ ನಾವು ಸಿನಿಮಾಗೆ ಎಂಗೇಜ್ ಆಗ್ತೀವಿ. ದೇಕ್ ಲೆಂಗೆ ಸಾಂಗ್ ಅಲ್ಲಿ ಪವನ್ ಕಲ್ಯಾಣ್ ಅವರ ಡ್ಯಾನ್ಸ್ ಚೆನ್ನಾಗಿದೆ. ಮತ್ತೆ ಕತೆ ಯಾವ ತರನಾದ್ರೂ ಇರ್ಲಿ, ಅದಕ್ಕೆ ಇಂಪಾರ್ಟೆನ್ಸ್ ಇರ್ದೇ ಇದ್ರೂ ಪರವಾಗಿಲ್ಲ, ಪವನ್ ಕಲ್ಯಾಣ್ ಅವರನ್ನ ನೋಡಿ ಖುಷಿ ಪಡ್ತೀವಿ ಸಾಕು ಅಂತ ಅನ್ನೋರ್ಗೆ ಸಿನಿಮಾ ಇಷ್ಟ ಆಗ್ಬೋದು. ಆದ್ರೆ ನನಗೆ ಸಿನಿಮಾ ವರ್ಕ್ ಆಗ್ಲಿಲ್ಲ. ಸ್ಟೋರಿ ತುಂಬಾ ಔಟ್ಡೇಟೆಡ್ ಆಗಿದೆ ಅಂತ ಅನಿಸ್ತು. ನಾನು ಸಿನಿಮಾ ನೋಡುವಾಗ್ಲೇ ಪ್ರಿಪೇರ್ ಆಗಿದ್ದೆ, ಲಾಜಿಕ್ಸ್ ಅವೆಲ್ಲ ಸೈಡ್ಗೆ ಇಡ್ಬೇಕು ಅಂತ. ಬಟ್ ಸ್ಟಿಲ್ ಸ್ಟೋರಿಲಿ ಏನಿರಲಿಲ್ಲ. ಇರೋ ಎಲ್ಲಾ ಸೀನ್ಗಳು ನಾವು ಯಾವ್ದಾದ್ರೂ ಮೂವಿಲಿ ನೋಡಿರ್ತೀವಿ. ಮತ್ತೆ ಸ್ಟೋರಿ ಔಟ್ಡೇಟೆಡ್ ಇದ್ರು, ಪ್ರೆಸೆಂಟೇಷನ್ ಅಥವಾ ಟ್ರೀಟ್ಮೆಂಟ್ ಚೆನ್ನಾಗಿದ್ರೆ ಆಡಿಯನ್ಸ್ಗೆ ವರ್ಕ್ ಆಗತ್ತೆ. ಬಟ್ ಇಲ್ಲಿ ಅದಾಗಿಲ್ಲ. ನಾನಿಲ್ಲಿ ಕಂಪೇರ್ ಮಾಡ್ತಿಲ್ಲ, ಬಟ್ ಇದೊಂದು ವಿಷಯ ಹೇಳಲೇಬೇಕು. ಓಜಿ ಸಿನಿಮಾದ ಸ್ಟೋರಿ ಕೂಡ ಏನ್ ಆ ಲೆವೆಲ್ಗೆ ಇಲ್ಲ. ಬಟ್ ಸಿನಿಮಾ ಚೆನ್ನಾಗಿದೆ, ಸ್ಟೈಲ್ ಇದೆ, ಎಲಿವೇಶನ್ಸ್ ಪ್ರಾಪರ್ ಆಗಿ ಕನೆಕ್ಟ್ ಆಗುತ್ತೆ. ಬಟ್ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದಲ್ಲಿ ಆ ತರ ಎಲ್ಲಾ ಎಲಿಮೆಂಟ್ಸ್ ಇದೆ, ಬಟ್ ಯಾವು ಕನೆಕ್ಟ್ ಆಗಲ್ಲ. ಪವನ್ ಕಲ್ಯಾಣ್ ಅವರಿಗೆ ಹೊರಗಡೆ ಒಂದು ಇಮೇಜ್ ಇದೆ, ಅದನ್ನ ರಿಲೇಟ್ ಮಾಡಿ ಕೆಲವೊಂದು ಡೈಲಾಗ್ಸ್ ಬರ್ದಿದ್ದಾರೆ. ಅದು ಫ್ಯಾನ್ಸ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ತಮನ್ ಅವರ ಬಿಜಿಎಂ ಡೀಸೆಂಟ್ ಆಗಿದೆ ಅಂತ ಅನಿಸ್ತು. ಸೀನಲ್ಲಿ ಮ್ಯಾಜಿಕ್ ಇಲ್ಲ ಅಂದ್ರೆ ಬಿಜಿಎಂ ಚೆನ್ನಾಗಿದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಬಟ್ ಒಂದಂತೂ ನಿಜ, ಪವನ್ ಕಲ್ಯಾಣ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಗ್ಲಿ, ಅವರ ಸ್ಟೈಲ್ ಆಗ್ಲಿ ಇನ್ನೂ ಹಾಗೆ ಇದೆ. ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಬೇಕಷ್ಟೇ. ಆ ಕ್ಯಾಮ್ರಾ ಆಂಗಲ್ಸ್ ಯೂಸ್ ಮಾಡಿದರೆ ಪ್ರತಿ ಸಲನೂ ಅದೇ ಡಚ್ ಆಂಗಲ್ ಇಡ್ತಾರೆ, ಯಾಕಪ್ಪ ಹೀಗೆ ಅಂತ ಅನಿಸ್ತು. ಥಿಯೇಟರ್ ಅಲ್ಲಿ ಸಿನಿಮಾ ನೋಡುವಾಗ ಕ್ರೌಡ್ ಕಮ್ಮಿ ಇತ್ತು ಅಂದ್ರೆ ಸಿನಿಮಾ ಬೋರ್ ಆಗುತ್ತೆ. ಕ್ರೌಡ್ ಇದ್ರೆ ಸಂಹೌ ಸಿನಿಮಾನ ನೋಡ್ಬೋದು. ಸೊ ಇದಾಗಿದೆ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.